ಗಾಂಜಾ ಮತ್ತಿನಲ್ಲಿ ಮನೆಯೊಂದಕ್ಕೆ ನುಗ್ಗಿದ ಪುಂಡರ ಗುಂಪೊಂದು ಅಪ್ರಾಪ್ತೆಗೆ ಗಾಂಜಾ ಸೇವನೆ ಮಾಡಿಸಿ ಲೈಂಗಿಕ ಕಿರುಕುಳ ನೀಡಿ ತಮ್ಮದೇ ಮೊಬೈಲ್ನಲ್ಲಿ ಅದನ್ನು ಸೆರೆ ಹಿಡಿದಿರುವ ಘಟನೆ ಮಳವಳ್ಳಿ ಪಟ್ಟಣದಲ್ಲಿ ಗುರುವಾರ ರಾತ್ರಿ ನಡೆದಿದೆ. ಹೌದು, ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ನಾಯಕ ಮತ್ತು ಅವನ ಗ್ಯಾಂಗ್ ಮಾಡುತ್ತಿದ್ದ ಅತ್ಯಾಚಾರ ಪ್ರಕರಣದ ಮಾದರಿಯಲ್ಲೇ ಈ ಗ್ಯಾಂಗ್ ಕಾರ್ಯಾಚರಣೆ ನಡೆಸುತ್ತಿದೆ. ಈತ ಪ್ರಜ್ವಲ್ ಅಂತ. ತಾನು ಡಿಜಿಪಿಯೊಬ್ಬರ ಸಂಬಂಧಿ ಎಂಬ ಅಹಂಕಾರದಿಂದ ಈ ಲಫಂಗ 4-5 ಮಂದಿ ಅಪಾಪರಿಗಳನ್ನು ಕಟ್ಟಿಕೊಂಡು ಮಾಡಬಾರದ ಕೆಲಸ ಮಾಡ್ತಿದ್ದಾನೆ. ಪಟ್ಟಣದ ಕೀರ್ತಿನಗರದ ನಿವಾಸಿಯಾಗಿರೋ ಈತನ ಸಾಹಸಕ್ಕೆ ಹೆತ್ತ ತಾಯಿಯೇ ಬೆನ್ನೆಲುಬಾಗಿ ನಿಂತಿದ್ದಾಳೆ ಎಂಬ ಮಾತುಗಳು ಕೇಳಿಬಂದಿವೆ. ಮೂಲಗಳ ಪ್ರಕಾರ ಈತನ ಮೇಲೆ 30ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ. ಆದರೆ ಜೈಲು ಇವನಿಗೆ ಅತ್ತೆ ಮನೆ ಇದ್ದಂತೆ. ಹಿಂಗೆ ಹೋಗಿ ಹಂಗೆ ಬರ್ತಾನೆ. ಅದಕ್ಕೆ ಕಾರಣ ಆತನಿಗೆ ADGPಯೊಬ್ಬರ ಕೃಪಾಶೀರ್ವಾದ ಎಂಬ ಮಾತುಗಳು ಕೇಳಿಬರ್ತಿವೆ. ಗುರುವಾರ ರಾತ್ರಿಯೇ ಈ ರೌಡಿ ಗ್ಯಾಂಗ್ ಅನ್ನು ಬಂಧಿಸಿ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಸ್ಥಳೀಯರು ಪ್ರತಿಭಟನೆ ನಡೆಸಿದ್ದಾರೆ. ಬೆನ್ನಲ್ಲೇ ಪೊಲೀಸರು ಕೂಡ ಅವರನ್ನು ಬಂಧಿಸಿದ್ದಾರೆ. नंबर उनको बुला हुआ था ना, समझ रहे हैं? वहाँ ही ना होना स्टेशन में बुलाओ भी यहाँ वहाँ सर्कल इंस्पेक्टर का सही वहाँ लिखा कहीं रो वहाँ लिखाने यहाँ तक हिट लेती रो हमको चरब में देखे जैसा तुम्हें भी यहाँ बुलाओ, बनो वीडियो तुम्हें वीडियो बना रहा तुम्हें हाँ तारचा लगा न्यूज़ बोलो भैया ನಂಬರ್ ಕಿಸ್ಕನ ನಂಬರ್ ಸರ್ ನಿಮ್ಮ ಹೆಸರು ಸರ್? ಸರ್ ನಮ್ಮ ಹೆಸರು ಸುಹೇಲ್ ಅಂತ. ನಾವು ಬಂದು ಮಳವಳ್ಳಿ ಪೇಟೆ ಬೀದಿ ಕೀರ್ತಿನಗರ. ಇಲ್ಲಿ ಏನಾಗುತ್ತೆ ಅಂದರೆ ಈಗ ಒಂದು ತುಂಬ ದಿವಸದಿಂದ ಸ್ವಲ್ಪ ಹೆಣ್ಮಕ್ಳು ತಿರುಗಾಡೋದು ತುಂಬ ಕಷ್ಟ ಆಗ್ಬಿಟ್ಟದೆ. ಇಲ್ಲಿ ಏನಾಗ್ಬಿಟ್ಟದೆ, ಒಂದು 5-6 ಸೀಟ್ ಹುಡುಗರು ಆಟೋ ಎತ್ಕೊಂಡು ಚುಡಾಯಿಸ್ಕೊಂಡು ಹುಡುಗರಿಗೆ ಇಲ್ಲೂ ಎಲ್ಲ ಕೆಲಸ ಮಾಡ್ಕೊಂಡು ಧಮ್ಕಿ ಹಾಕೊಂಡು. ಆ ಹುಡುಗನ ಹೆಸರು ಪ್ರಜ್ವಲ್ ಅಂತ. ಇನ್ನೂ 4-5 ಸೀಟ್ ಅವ್ರೆ, ಅವ್ರ ಹೆಸರು ನನಗೆ ಗೊತ್ತಿಲ್ಲ. ಅವನು ಮಳವಳ್ಳಿಲಿ ಇಲ್ಲಾಂದರೆ ಮಿನಿಮಮ್ ಒಂದು ನನ್ನ ಪ್ರಕಾರ ತುಂಬ ಕೇಸವೆ, ಒಂದು 30-40 ಕೇಸ್ ಆಗ್ಬಿಟ್ಟವೆ ಅನಿಸುತ್ತೆ. ಎಲ್ಲ ರಾಬ್ರಿ ಕೇಸ್ ಇರಲಿ, ಯಾವುದೋ ಹೊಡೆದಾಟ ಇರಲಿ, ಎಲ್ಲ ಥರಲ್ಲಿ ರಿನ್ಯೂವಲ್ ಅವನು ಹುಡುಗ. ಅವನು ಅವ್ರ ತಾಯಿ ಹೇಳ್ತಾರೆ ನಮ್ಗೆ ಇವ್ರು ಗೊತ್ತು ಅವ್ರು ಗೊತ್ತು ಅಂತ ಹೇಳಾರ ಸರ್. ಈಗ ಯಾರೋ ನಮ್ಮ ಅಣ್ಣ ಇವರು, ನಮ್ಮ ಅಣ್ಣ ಅವರು, ನಮ್ಮ ಮಾವ ಇವರು ಅಂತ ತುಂಬ ಇದು ಮಾಡ್ತಾರೆ. ಈಗ ಏನಾಗದೆ ಅಂದ್ರೆ ಸರ್, ಅಲ್ಲಿ ಈಗ ರಾತ್ರಿ ಒಂದು ಹೆಣ್ಪಾಪುಗೆ ಇದಾಗದೆ, ಮನೆ ಹೋಗಿ ಬಲಾತ್ಕಾರ ಅತ್ಯಾಚಾರ ಮಾಡಿ ಪ್ರಯತ್ನ ಪಟ್ಟವ್ರೆ. ಗಾಂಜಾ ಎಲ್ಲ ಕುಡ್ದು ಆ ಹೆಣ್ಮಗು ಗಾಂಜಾ ಕುಡಿಸಿ ಅವರು ಏನೇನೋ ಅವ್ರದ್ದು ಫೋಟೋ ಎಲ್ಲ ಮಾಡಿ ಏನೇನೋ ಮಾಡಿ ಧಮ್ಕಿ ಹಾಕಿ ಅವ್ನ ಮೊಬೈಲ್ ಎಲ್ಲ ಹಿಡ್ದವನ ಮೊಬೈಲ್ ಹಿಡ್ದು ಅವ್ರು ಏನೇನು ಮಾಡ್ತಾವ್ರೆ ಅವ್ನ ಮೊಬೈಲಿಂದ ಎಲ್ಲ ಹಿಡ್ದು ಇಲ್ಲಿ ಬಂದಾದ್ಮೇಲೆ ಮೊಬೈಲ್ ಇಸ್ಕೊಂಡ್ಮೇಲೆ ಪೊಲೀಸರು ನೋಡಿದ್ಮೇಲೆ ನಮಗೆಲ್ಲ ಗೊತ್ತಾಗಿದೆ. ಓಹೋ ಹೌದಾ? ಈಗ ಏನಾಗದೆ ಅಂದ್ರೆ ಸರ್, ಈಗ ಅವನಿಗೆ ಕಠಿಣ ಶಿಕ್ಷೆ ಆಗ್ಬೇಕು. ಹುಡುಗರಿಗೆ ಚಿಕ್ಕ ಹುಡುಗರಿಗೆ 15 ವರ್ಷ ಅಂತ ಅವ್ನು ಎಷ್ಟಾಡ್ತಾನೆ ಅದು ನೋಡೋಕ್ ಆಗುತ್ತಾ ನಮ್ಮ ಕೈಯಿಂದ? ಯಾರಿದ್ದಾರೆ ಅವರಿಂದ? ಯಾರು ನಮಗೂ ಗೊತ್ತಿಲ್ಲ. ಅವ್ರಿದ್ದಾರೆ ನನ್ಗೆ ಯಾರೋ ಗೊತ್ತು, ಅವ್ರ ಕೈಲಿ ಬಿಡಿಸ್ಕೊತೀನಿ ನಾನು. ಈಗ ಸರ್ ಇದಕ್ಕೆ ಏನಾರ ಪರಿಹಾರ ಬೇಕು. ಡಿಪಾರ್ಟ್ಮೆಂಟ್ ಅವ್ರಿಗೇನೆ ಧಮಕಿ ಆಗೋ ತರ ಮಾತಾಡ್ತಾಳೆ ಅವನು. ಡಿಪಾರ್ಟ್ಮೆಂಟ್ ಅವರು ಏನು ಡಿಪಾರ್ಟ್ಮೆಂಟ್ ತೊಂದರೆ ಇಲ್ಲ, ನಮಗೂ ಬೆಲೆ ಇಲ್ಲ ಅಂದ್ರೆ ಸರ್. ಮಳವಳ್ಳಿ ಇನ್ಸ್ಪೆಕ್ಟ್ರು A1 ಆಗಿದ್ದಾರೆ, ಅವ್ರ ಡ್ಯೂಟಿ ಚೆನ್ನಾಗಿ ಮಾಡ್ತಾ ಇದ್ದಾರೆ, ರೆಸ್ಪಾನ್ಸ್ ಮಾಡ್ತಾರೆ ಎಲ್ಲ ಜನರಿಗೆ. ಒಳ್ಳೆ ಮನುಷ್ಯ ಮಾತ್ರ, ಅವ್ರ ಡ್ಯೂಟಿ ಅವ್ರು ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ಪೊಲೀಸವ್ರಿಗೂ ಏನು ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿದೆ. ಆದರೆ ಆ ಪ್ರಜ್ವಲ್ನಿಂದ ಸಖತ್ ಕಷ್ಟ ಆಗಿದೆ ಜನರಿಗೆ. ಮಾಡೋದು, ಕುಡ್ಕೊಂಡು ಹೊಡಿಯೋದು, ಹೆಂಗಸರಿಗೆಲ್ಲ ಹೊಡಿಯೋದು ಅದೆಲ್ಲ ಮಾಡಿದ್ದಾನೆ. ತುಂಬಾ ರಿನ್ಯೂವಲ್ ಆಗ ಸರ್ ಅವ್ನ ಕೇಸ್ ಡೀಟೇಲ್ ಬಿಚ್ಚಿದ್ರ ಸರ್. ಈಗ ರೀಸೆಂಟಲ್ಲಿ ಜೈಲ್ಗೆ ಹೋಗಿ ಬಂದಾನೆ. ಯಾರಿಗಾರು ಯಾವ್ದು ಕೇಸ್ ಮಾಡ್ಬಿಟ್ಟಾನೆ, ಗಾಂಜಾ ಕೇಸು ತುಂಬಾ ಕೇಸ್ ಆಗವೆ. ಯಾರು ಇನ್ನೂ ಗಂಟ ಇಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ. ಈಗ ರಾತ್ರಿ ಒಂದು ಕೇಸ್ ಆಗದ ಸರ್. ಇದಕ್ಕೆ ನಿಮ್ಮ ಕಡೆಯಿಂದ ಈ ಕೇಸ್ಗೆ ಸ್ವಲ್ಪ ಸ್ಟ್ರಾಂಗ್ ಕೊಡಿಸ್ಬೇಕು ಅಂತ ನಾನು ತುಂಬ ಇದು ಮಾಡ್ಕೋತೀನಿ. ದಯವಿಟ್ಟು ಇವನಿಗೆ ಬೇಲೆ ಸಿಗಬಾರ್ದು. ಆ ಥರ ಕೇಸಲ್ಲಿ ಇವನಿಗೆ ಫಿಟ್ ಮಾಡಿ ಹೆಣ್ಮಕ್ಳಿಗೆ ಇವತ್ತು ಈ ಹೆಣ್ಮಗು ಮಾಡ್ತಾನೆ, ಬೇರೆ ಇನ್ನೊಂದು ಹೆಣ್ಮಗು ಮಾಡ್ತಾನೆ, ಅದೆಲ್ಲ ನೋಡೋಕ್ಕಾಗುತ್ತಾ ನಮ್ಮ ಕೈಯಿಂದ? ಅವ್ರು ಒಂಥರ ಏನು ತಿಳ್ಕೊಬಿಟ್ಟಿದ್ದಾರೆ ಅಂದ್ರೆ ಅವ್ರ ತಾಯಿ ಕಾನೂನು ನಮ್ಮ ಕೈಯಲ್ಲೇ ಇದ್ದಂಗೆ ಆಡ್ತಾಳೆ ಅವಳು. ಮನೆಯಲ್ಲಿ ಇಲ್ಲಾಂದ್ರೆ ಒಂದು ಡಿಪಾರ್ಟ್ಮೆಂಟ್ ಅವರು ಸವಾಲ್ ಆಗೋ ಥರ ಮಾತಾಡ್ತಾರೆ. ಡಿಪಾರ್ಟ್ಮೆಂಟ್ ಅವ್ರಿಗೂ ಏನು ತೊಂದರೆ ಇಲ್ಲ, ರೆಸ್ಪಾನ್ಸ್ ಮಾಡ್ತಾರೆ. ಸರ್ಕಲ್ ಇನ್ಸ್ಪೆಕ್ಟರ್ ಮಾತ್ರ ತುಂಬ ಒಳ್ಳೆಯವರು, ಎಲ್ಲರೂ ಒಳ್ಳೆ ಇದು ಮಾಡ್ತಿದ್ದಾರೆ. ಇವರಿಂದ ಸಖತ್ತು ಇವರೇ ಯಾರಕ್ಕಿಂತ ಫೋನ್ ಮಾಡಿಸಿದಾರೋ ಗೊತ್ತಿಲ್ಲ. ನಮಗೆ ಬೆಂಗಳೂರಲ್ಲಿ ಯಾರೋ ನಮ್ಮ ದೊಡ್ಡವರು ಏನೋ ಪೋಸ್ಟಲ್ಲಿದ್ದಾರೆ,
ಅವರಿಂದ ನಾವು ಫೋನ್ ಮಾಡಿಸ್ಕೊಂಡು ನಾನು ಬಿಡಿಸ್ಕೊತೀನಿ ನನ್ನ ಮಗನಿಗೆ ಅನ್ನೋದು ಹಂಗೆ ಹಿಂಗೆ ಅಂತ ಹೇಳೋದು. ಮನೆಗಳಲ್ಲಿ ಸರ್ ಆಮೇಲೆ ಅವ್ರ ಮನೆ ಬ್ಯಾಂಕಲ್ಲಿ ಸೀಸ್ ಮಾಡಿದ್ದಾರೆ, ಬ್ಯಾಂಕ್ ಅವರು ಸಾಲ ಮಾಡಿಬಿಟ್ಟು ಆ ಬ್ಯಾಂಕ್ ಸೀಸ್ ಮಾಡಿ ಮನೆ ಸೀಸ್ ಮಾಡಿದ್ರು, ಬೀಗ ಹೊಡೆದಾಕ್ಬಿಟ್ಟು ಮನೆ ಒಳಗಡೆ ಹೋಗಿ ಅವರು ಇದ್ದಾರೆ ಇನ್ನು ಎಲ್ಲ ಸರ್. ಮನೆಯಲ್ಲಿ ಅವ್ರು ಫುಲ್ ಹುಡುಗರೆಲ್ಲ ಸೇರ್ಕೊಂಡು ಇಲ್ದೆಲ್ಲ ಹ್ಯಾಬಿಟ್ಸ್ ಮಾಡೋದು, ಗಾಂಜಾ ಹೊಡೆಯೋದು, ಇಂಗಿಷನ್ ಹಾಕೋದು ತುಂಬ ಸರ್ ಕೆಟ್ಟವಾಗಿ ಮಾಡ್ತಾವ್ರೆ ಅವರು ಮನೇಲಿ. ಯಾರು ಕೇಳೋರು ಹೇಳೋರು ಇರಲಿಲ್ಲ. ಯಾರು ಕೇಳಿದ್ರೆ ನಮ್ಮನೆ ನಾವೇನಾರು ಮಾಡ್ಕೊ ತಿಮ್ಗೆ ಹಾಕೋರು ಅಂತ ಕೇಳ್ತಿದ್ರು. ರಾತ್ರಿ ಹುಡುಗಿ ಮ್ಯಾಟ್ರ್ ಬಂದಿಷ್ಟಣ ಎಲ್ಲ ಈಚೆ ಬಂದ್ಬಿಡ್ತು ಸರ್. ಅದಕ್ಕೆ ಸರ್ ನಿಮ್ಮ ಕಡೆಯಿಂದ ಏನಾರು ಸಹಾಯ ಮಾಡಿ ಬಿಗಿ ಮಾಡಿಸ್ಕೊಡ್ತೀವಿ. ಓಕೆ ಸರ್, ಧನ್ಯವಾದ ಸರ್. ಆಗಿದೆ ಸರ್, ಥ್ಯಾಂಕ್ ಯು. ಆದರೆ ಆತ ಮತ್ತೆ ಪಾರಾಗ್ತಾನೆ ಅನ್ನೋ ಆತಂಕ ಸ್ಥಳೀಯರಲ್ಲಿ ಮನೆ ಮಾಡಿದೆ. ಪ್ರಾಮಾಣಿಕವಾಗಿ ಪತ್ರಿಕೋದ್ಯಮ ಮಾಡಿಕೊಂಡಿರುವವರ ಮೇಲೆ ಪ್ರಕರಣ ದಾಖಲಿಸಿ ಜೈಲಿಗೆ ಕಳಿಸಲು ಬೆವರು ಸುರಿಸುವ ಶಾಸಕ PM ನರೇಂದ್ರ ಸ್ವಾಮಿ ಅವರು ಇಂಥ ಲಫಂಗಗಳ ಬಗ್ಗೆ ಯಾಕೆ ಮೃದು ಧೋರಣೆ ತೋರುತ್ತಿದ್ದಾರೆ ಎಂಬುದು ಪ್ರಶ್ನೆಯಾಗಿದೆ. ಪೊಲೀಸ್ ಇಲಾಖೆ ಇನ್ನಾದರೂ ಈ ಗಾಂಜಾ ಗ್ಯಾಂಗ್ ಅನ್ನು ಎಡೆಮುರಿ ಕಟ್ಟುವುದೇ ಎಂಬುದನ್ನು ಕಾದು ನೋಡಬೇಕಿದೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.